ಇರ್ತೀವಿ ಉಣ್ಣಬೇಕಂತೇಳಿ ಪ್ರೀತಿಯಿಂದ ಮಕ್ಕಳಿಗೆ ಕರೆದ್ರೆ ಸಾಕ್ರಿ ಅವ್ರಿಗೆ ಆನಂದ ಆಕತ್ತೆ ಹೊಟ್ಟೆ ತುಂಬ ಅಂಥ ತಂದೆ ತಾಯಿಗಳನ್ನು ಜೋಪಾನ ಮಾಡಿ ಸರ್ ಮನೆಯೊಳಗಡೆ ಕೂಡು ಕುಟುಂಬವಾಗಿದ್ದರೆ ಅದೇ ಒಂದು ನೆಮ್ಮದಿ ಕಂದು ಅದೇ ಶಾಂತಿಧಾಮ ಸರ್. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ರೀ. ಅಡ್ಡಿಲ್ಲ, ನೀವು ಹೇಳಿದ್ರಿ ಇಲ್ಲಿವರೆಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ನೀವು ಅಂದಂಗೆ ನೀವು ಬಯಸಂಗಾದ್ರೆ ನಿಶ್ಚಿತವಾಗಿಯೂ ಮನೆ ಇದ್ದಿದ್ದು ಶಾಂತಿಧಾಮ. ಆದರೆ ದುರಂತ ಹಂಗೆ ಆಗ್ತಾ ಇಲ್ಲ ಇವತ್ತು. ಹೆಚ್ಚಿನ ಕುಟುಂಬಗಳಲ್ಲಿ ಒಡೆದು ಹೋಗುವಂಥ ಒಡಕು ಭಾವನೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಮನೆಗಳೇನಪ್ಪ ಅಂದ್ರೆ ಛಿದ್ರ ಆಗ್ತಾ ನಡೆದಿದ್ದಾವೆ. ಛಿದ್ರ ಆದಾಗ ಸಹಜವಾಗಿ ಅದು ನರಕದ ಕಾಣ್ತದೆ. ತಾಯಿ ಎತ್ತಿ ಆಡಿಸಿ ತಾಯಿನ ಸಹಿತ ಬಿಟ್ಟು ಹೋಗುವಂಥ ದೂರ ಸರಿಸುವಂಥ ಮನೆಗೆ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಅದರ ಮೇಲೆ ಜನಪದ ಹಾಡುಗಳು ಸಾಕಷ್ಟು ಬಂದಿದ್ದಾವೆ. ಮದುವೆ ಆದ 1 ವರ್ಷ ನನ್ನ ಮಗ ಬ್ಯಾರಿ ಆದ ಅನ್ನುವಂಥ ಹಾಡಾಗಿರ್ಬೋದು, ಮತ್ತು ದುಃಖಗಳನ್ನ ಹೇಳುವಂಥವು. ಅದರಲ್ಲಿ ದುಃಖನ ನಾವು ಚರ್ಚೆ ಮಾಡ್ಬೇಕಂತಿರಲಿಲ್ಲ. ಆದರೆ ಮನೆ ಅಂದರೆ ಎರಡೂ ಹೌದು, ಅದು ಸ್ವರ್ಗನೂ ಹೌದು. ಎಲ್ಲ ನಾವು ಬಯಸಿದಂಗೆ ಇತ್ತಪ್ಪ ಅದು ಸ್ವರ್ಗ, ಅದು ನಾವು ಬಯಸಂಗೆ ಸಿಗಲಿಲ್ಲ ನರಕ ಅನ್ನೋದು ಈ ಒಂದು ಚರ್ಚೆಯಲ್ಲಿ ಹೊರಟಂಥ ಒಂದು ವಿಷಯ. ಆದರೂ ಅವ್ರು ಶಾಂತಿಧಾಮ ಅಂತ ಅವ್ರು ಬಯಸ್ತಾ ಇದ್ದಾರೆ. ಅವ್ರ ಮನೋವೈಶಲ್ಯಕ್ಕೆ ತಕ್ಕಂಗೆ ಮನೆ ಶಾಂತಿಧಾಮನ ಹೌದು ನಿಶ್ಚಿತವಾಗಿ. ಯಾಕಂದ್ರೆ ನಾವಿವತ್ತು ಏನಾದರೂ ಅದೇನೋ ಒಡೆದು ಹೋಗಲಿ ಕೂಡಿರಲಿ ಹೆಂಗೂ ಇರಲಿ, ಇವತ್ತು ಮನಿ ಅದಂತ ತಿಳ್ಕೊಂಡು ನಾವೆಲ್ಲ ಇಟ್ಟಿದ್ದೀವಿ. ಮನಿ ಅನ್ನೋದು ನಮ್ಮನ್ನು ನಿರ್ಮಾಣ ಮಾಡ್ತದೆ. ಒಬ್ಬ ಸನ್ಯಾಸಿನ ತಯಾರು ಮಾಡ್ತದೆ, ಒಬ್ಬ ಕಾಮಕನ ತಯಾರು ಮಾಡ್ತದೆ, ಒಬ್ಬ ಗೃಹಸ್ಥನ ತಯಾರು ಮಾಡ್ತದೆ, ಇನ್ನೊಬ್ಬನ ಆರೋಗ್ಯವಂತ ತಯಾರು ಮಾಡ್ತದೆ, ಮತ್ತೊಬ್ಬ ಅನಾರೋಗ್ಯವಂತ ತಯಾರು ಮಾಡ್ತದೆ. ವೈವಿಧ್ಯತೆಯಲ್ಲಿ ಏಕತೆ ಆ ಮನೆಯಲ್ಲಿರ್ತದೆ. ಅದ ಮನೆ ದೇಶಕ್ಕೆ ಅಪ್ಲೈ ಆಗುವಂಥದ್ದು. ಯಾಕಂದ್ರೆ ಯಥಾ ರಾಜ ತಥಾ ಪ್ರಜೆ ಅಂತೀವಿ. ಆದರೆ ಇವತ್ತು ಯಥಾ ಪ್ರಜೆ ತಥಾ ರಾಜ ಅನ್ನುವಂಥ ಜನಗಳಿದ್ದಾವೆ. ಏನೋ ಮನೆ ಮಾತ್ರ ಕೆಟ್ಟಕ್ಕೂ ಒಳ್ಳೆಯದಕ್ಕೂ ಇದ್ದೇ ಇರುವಂಥದ್ದು. ಸತ್ತಾಗೂ ಇರ್ತದೆ, ಹುಟ್ಟಿದಾಗೂ ಇರ್ತದೆ, ಜೋಪಾನೂ ಮಾಡ್ತದೆ. ಇಂಥ ತೊಟ್ಟಿಲ್ದಂಥ ಮನೆ ಯಾವುದಾದ್ರೂ ಒಂದು ಮನೆನ ಅಂತ ಹೇಳ್ತಾ ಇಲ್ಲಿವರೆಗೆ ನೀವು ಭಾಳ ಚೆನ್ನಾಗಿ ನಿಮ್ಮ ಶಾಂತಿಧಾಮ ಬಗ್ಗೆ ಮಾತಾಡಿದ್ರಿ. ಆದರೆ ಅದಕ್ಕೆ ಇನ್ನೊಂದು ಕೋನನೂ ಅದ, ಇನ್ನೊಂದು ಮುಖನೂ ಅದ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ 100 ಮುಖಗಳು. ಒಬ್ಬ ತಂದೆ, ಮಗ, ಅಜ್ಜ, ಅಜ್ಜಿ, ಮಾವ, ಅಳಿಯ, ಅಕ್ಕ, ತಮ್ಮ, ಅದೇ ರೀತಿ ಇನ್ನು ಹೋಗಿ ಬೆಳೀತಾ ಹೋಗ್ತದೆ. ಇವೆಲ್ಲ ಕುಡಿದಾಗ ಒಂದು ಕುಟುಂಬ ಆಗ್ತದೆ. ಆ ಕುಟುಂಬ ಉಳಿಲಿ ಬೆಳೀಲಿ. ನಾವು ಉಳಿಲಿ ಅಂದ್ರೆ ಉಳಿದಿಲ್ಲ, ಅದೇನ ಬೆಳೆದ್ರೆ ಬೆಳೆದಿಲ್ಲ. ಆದರೆ ಕುಟುಂಬ ಇರೋದು ಮಾತ್ರ ಯಾವಾಗಲೂ ಇರ್ತದೆ. ಅದು ಜಗ ಆಡ್ಕೊತಾದ್ರೂ ಇರ್ತದೆ, ಕೂಡಿ ಆದರೂ ಇರ್ತದೆ. ಕೂಡಿ ಕುಟುಂಬ ಉತ್ತಮ ಅಂತ ಇವ್ರಿಗೆ ಅನ್ನಿಸ್ತದೆ. ಇನ್ನು ಅವ್ರು ಬೇರೆದವ್ರಿಗೆ ಬೇರೆ ಕುಟುಂಬ ಉತ್ತಮ ಅಂತ ಅವ್ರಿಗೆ ಅನ್ನಿಸ್ತದೆ. ಇದ್ರಿಗೆ ಯಾವ ಸತಿ ನೀವು ಹುಡುಕೊಡ್ರಿ ಅಂತ ಇದು ಒಳ್ಳೆಯ ಚರ್ಚೆ ಆಗುತ್ತೆ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಲೈಕ್ ಅದನ್ನು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ. ಆದರೂ ಒಟ್ಟು ಕಾಮೆಂಟ್ ಮಾಡ್ತಾಯಿರಿ. ನೀವು ಟೀಕೆ ಮಾಡೋದನ್ನು ನಮಗೇನಪ್ಪ ಆಶೀರ್ವಾದ ಇದ್ದಂಗೆ ಅಂತ ಹೇಳ್ತಾ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು. ನಮಸ್ಕಾರ.